ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಚಂದ್ರಧರ ಇವ್ರ ಮಗ, ಇವನ್ ಯಾಕೆ ಈಗ ಬರ್ತಿದ್ದಾನೆ? ಚಾಜಿ ಗರ್ಭವತಿ ಆಗೋದಕ್ಕೆ ಒಬ್ಬ ಗಂಡ ಬೇಕು. ಅದಕ್ಕೆ ನಾನೊಂದು ಯೋಜನೆಯನ್ನು ಹಾಕ್ಕೊಂಡಿದ್ದೆ. ನನ್ನ ಮಗ ಚಂದ್ರಧರನ ಬಗ್ಗೆ ನಿನಗೆ ಗೊತ್ತಿದೆ ಅಲ್ಲ, ವೇದ ಕಲ್ತಿದ್ದಾನೆ, ವಾಮಾಚಾರನೂ ಕಲ್ತಿದ್ದಾನೆ, ಲೌಕಿಕ ಸಾಧನೆಗಳನ್ನು ಮಾಡ್ತಾ ಇದ್ದಾನೆ. ಅವ್ರಿಗೆ ಚಾಜಿನ್ ಕೊಟ್ಟು ಮದುವೆ ಮಾಡ್ತೀನಿ, ನಮ್ಮನೆ ಸೊಸೆಯಾಗಿ ಮಾಡ್ಕೊಳ್ತೀನಿ ಅವಳನ್ನ. ಜಾಜಿ ಕೈ ಹಿಡಿಬೇಕಾದ ಮದುವೆ ಗಂಡು ನನ್ನ ಗೆಳೆಯ ನಾರಾಯಣ ಶಾಸ್ತ್ರಿ ಮಗ ಸುಖಧರ ಅಂತ. ಈಗ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಬರ್ತಾ ಇದ್ದೆ, ನೀವೇ ಸಿಕ್ಬಿಟ್ರಿ. ನೀವು ನನಗೆ ಏನೋ ಹೇಳಬೇಕು ಕೇಳಬೇಕು ಅಂತ ಗೊತ್ತಾಯ್ತು, ಅದಕ್ಕೆ ಇಲ್ಲಿ ಹೀಗೆ ಬಂದೆ. ಧನ್ಯೋಸ್ಮಿ ತಾಯಿ, ನೀವು ಹೇಳಿದಾಗೆ ಮದುವೆ ತಯಾರಿ ನಡೆಸಿದ್ದೀವಿ. ನನಗೆ ತಿಳಿದಿರೋ ಹಾಗೆ ಒಬ್ಬ ಅನುರೂಪದ ಗಂಡು ಸಿಕ್ಕಿದ್ದಾನೆ. ನನ್ನ ಹಳೆ ಗೆಳೆಯನ ಮಗ, ಅವನ ಜೊತೆ ಮದುವೆ ಮಾಡಿಸೋಣ ಅಂತ ಇದ್ದೀನಿ. ಅದಕ್ಕೆ ನಿಮ್ಮ ಅಭಿಪ್ರಾಯ ಬೇಕು. ಚಿಂತಿಸಬೇಡಿ ಶಾಸ್ತ್ರಿಗಳೇ, ದಕ್ಕೋ ಗಂಡ ಹೆಂಡತಿ ಸಂಬಂಧಗಳು, ಬದುಕುಗಳು ಯಾವುದು ಮನುಷ್ಯನ ಆಯ್ಕೆಗಳಲ್ಲ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ಕೇಳಿದಿರಲ್ಲ ಶಾಸ್ತ್ರಿಗಳೇ. ಋಣ ಮತ್ತು ಕರ್ಮಫಲಗಳ ಅನುಸಾರವಾಗಿ ಸಂಬಂಧಗಳು ಕೂಡ್ಕೊಳ್ಳುತ್ತೆ. ವಿಧಿ ಚಿತ್ತದಲ್ಲಿ ಜಾಜಿಗೆ ಯಾರು ಸಿಗಬೇಕು ಅಂತ ಬರ್ದಿರತ್ತೋ ಅವರೇ ಸಿಗ್ತಾರೆ, ಅವರೊಂದಿಗೆ ವಿವಾಹವಾಗತ್ತೆ. ಅದೇನೋ ನಿಜ, ಆದರೆ ಅವಸರವಾಗಿ ನಿರ್ಧಾರ ತಗೊಂಡ್ಬಿಟ್ನೇನೋ ಅನ್ನೋ ಅಳುಕು ನನಗೆ. ಆ ರೀತಿಯ ಯಾವ ಅಳಕಗಳನ್ನು ಇಟ್ಕೋಬೇಡಿ ಶಾಸ್ತ್ರಿಗಳೇ. ನೀವು ಸರಿಯಾದ ದಾರಿಲೇ ಇದ್ದೀರಾ. ನೀವು ನಡೀತಾ ಹೋಗಿ, ದಾರಿ ತನ್ನಷ್ಟಕ್ಕೆ ತಾನೇ ತೆರ್ಕೊಳ್ಳುತ್ತೆ. ಅಯ್ಯೋ 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 ಅಯ್ಯೋ, ಏನ ಮಾಡಿದೆ ಇಲ್ಲೆಲ್ಲ? ನಾನು ಪ್ರತಿನಿತ್ಯ ಮಡಿಯಿಟ್ಟು ಪೂಜೆ ಮಾಡೋ ಸ್ಥಳ ಇದು. ಇಂಥ ಜಾಗದಲ್ಲಿ ಮೈಲಿ ಬಂದು ಅಮ್ಮನವ್ರ ಬೀಳಿಸ್ಬಿಟ್ಟಿಯಲ್ಲ, ಬಾರಿ. ಸುನೀತಾ, 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 ನೀವ್ಯಾಕ್ರಿ ಬಂದ್ರಿ? ಮೊನ್ನೆ ಮಾಡಿದ್ ಸಾಕಾಗ್ಲಿಲ್ವಾ? ಮೊದಲು ನಡೀರಿ ಆಚೆಗೆ. ಬಂದಾಗೆಲ್ಲ ಏನಾದ್ರೂ ಆವಂತ್ರ ಮಾಡ್ಕೊಂಡೇ ಹೋಗ್ತೀರಾ. ಅತ್ತೆ ಏನಾದ್ರೂ ನೋಡಿದ್ರೆ ಪೊರ್ಕೆ ಪೊರ್ಕೆ ಎತ್ಕೋತಾರೆ ನಿಮ್ ಮುಖಕ್ಕೆ. ನಡೀರಿ ಆಚೆಗೆ. ಏಯ್, ಇಷ್ಟಕ್ಕೂ ನಾನೇನ್ ಮಾಡಿದೆ ಅಂತ ಮಹಾ? ಸುಮ್ಮನೆ ಮುಟ್ಟಿದ್ದಕ್ಕೆ ಅಮ್ಮ ಹಂಗೆ ಬಿದ್ಬಿಡೋದಾ? ಇನ್ ಕೈಯೇ ತೊಳೆದಿದ್ರೆ ಈ ಜಗ್ಗಿ? ಹೇಳೋ ಮುದುಕಿಗೆ ನನ್ನ ಗಂಡನ ಹತ್ರ ಹುಷಾರಾಗಿರ್ಬೇಕು ಅಂತ. ಅದಕ್ಕಮ್ಮ, ನೀ ಯಾಕೋ ಬಂದೆ ಇಲ್ಲಿಗೆ? ಅಮ್ಮ ನಿನ್ನೇನಾದ್ರೂ ನೋಡಿದ್ರೆ ಮುಖಕ್ಕೆ ಸರಿಯಾಗಿ ಮಂಗಳಾರತಿ ಎತ್ತಾರೆ. ಹೋಗೋ ಇಲ್ಲಿಂದ. ಅಯ್ಯೋ, ನೀವಿನ್ನೂ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅದಕ್ಕಮ್ಮ? ಇದು ಸರಿಯಲ್ಲ. ನಾನೇನು ಬೇಕು ಅಂತ ಅವ್ರನ್ನ ತಳೆದ್ನಾ? ಏನೋ ಕೈ ತಪ್ಪಾಗೋಯ್ತು. ಈ ಮನೆ ಗೃಹಲಕ್ಷ್ಮಿ ಅವರು, ನನಗೆ ಅವ್ರು ಬೇರೆ ಅಲ್ಲ, ನಮ್ಮ ತಾಯಿ ಬೇರೆ ಅಲ್ಲ, ತಿಳ್ಕೊಳ್ಳಿ. ಸಾಕು, ಸುಮ್ಮನೆ ಇರೋ. ಅವ್ರನ್ನ ತಳ್ಳಿದಲ್ದೆ ಹೊರಗಡೆ ಬಾಗ್ಲಿ ಚಿಲ್ಕ ಬೇರೆ ಹಾಕೊಂಡು ಹೋಗಿದ್ಯಾ? ಅಯ್ಯ, ಚಿಲ್ಕಾನ? ನಾನಾ? ನಾನು ಆ ಥರ ಮಾಡುವಂಥ ವ್ಯಕ್ತಿ ಅಲ್ಲ ಅಕ್ಕಮ್ಮ. ಹೇಳಿ, ನಿನ್ನ ಗಂಡ ಆ ಥರನಲ್ಲ ಅಂತ. ಈ ಜನ್ಮದಲ್ಲಿ ನೀನಂತೂ ಬದಲಾಗಲ್ಲ ಜಗ್ಗಿ. ಅದ್ಕಮ್ಮ, ಅದ್ಕಮ್ಮ, ಹಾಗೆ ಬರ್ತಾ ಒಂದು ಲೋಟ ಕಾಫಿ ತಗೊಂಬನ್ನಿ. ಸ್ವಲ್ಪ ಸಕ್ಕರೆ ಕಡಿಮೆ ಇರಲಿ. ಆಚೆ ಕಡೆ ಕಾಫಿ ಕುಡ್ದು ನಾಲ್ಗೆ ತುಕ್ಕಿಡ್ದೋಗಿದೆ. ಏಯ್ ಸುನೀತಾ,
ಎಷ್ಟೇ ಬಡ್ಕೊಂಡೆ ನನಗೆ ಈ ಮಗು ಬೇಡ ಬೇಡ ತೆಗ್ಸು ಅಂತ ನನ್ನ ಮಾತನ್ನ ಕೇಳಿಲ್ಲ ನೀನು. ಇದನ್ನ ನೋಡ್ತಾ ಇದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಅಂತೂ ಇಂತೂ ಬೇಡ ಬೇಡ ಅಂದ್ರು ನಿನ್ನ ಗರ್ಭ ಸಮಾರಾಧನೆ ಮುಂದುವರಿಸ್ಬಿಟ್ಟೆ. ನಿನ್ನ ಹೊಟ್ಟೆಲ್ಲ ಮಗು ಹುಟ್ಟಿದ್ರೆ ನಮ್ಮ ಅಮ್ಮನ ತಲೆ ಹೋಗುತ್ತೆ, ಬೇಡ ಬೇಡ ಅಂದ್ರು ಕೇಳಿಲ್ಲ ನೀನು. ನಮ್ಮ ಅಮ್ಮನ ಪ್ರಾಣಕ್ಕಿಂತ ನಿನ್ನ ಮಗುನೇ ಮುಖ್ಯ ಆಗೋಯ್ತು ನಿನಗೆ. ನಾನೇನ್ ಮಗು ಬೇಕು ಅಂತ ಕೂತಿದ್ನ? ನನಗೇನು ಅಂತ ಆಸೆ ಇರ್ಲಿಲ್ಲ. ನಿಮ್ ಹುಚ್ಚಾಟಕ್ಕೆ ಬಲಿಯಾಗಿ ಹೊತ್ಕೊಂಡಿರೋ ಬಸ್ರಿದು. ನೀವು ಮಾಡಿರೋ ತಪ್ಪಿಗೆ ಆ ಮಗುಗೆ ಯಾಕೆ ಶಿಕ್ಷೆ ಕೊಡಬೇಕು ಅಂತ ನಿಮ್ ಮಾತಿಗೆ ಸೊಪ್ಪು ಹಾಕ್ಲಿಲ್ಲ ಅಷ್ಟೇ. ಎಂಥ ತಂದೇರಿ ನೀವು? ಪ್ರಪಂಚಕ್ಕೆ ಇನ್ನೂ ಕಣ್ಣು ಬಿಡದೆ ಇರೋ ಮಗುನ ಮತ್ತೆ ಕೊಲ್ಬೇಕು ಅಂತ ಇದ್ದೀರಲ್ಲ? ಹೌದೇ, ನಾನು ಹೀಗೇನೆ. ಏನೀಗ ನಮ್ಮ ಅಮ್ಮನ ಪ್ರಾಣಕ್ಕಿಂತ ನಿನ್ನ ಮಗು ಮುಖ್ಯ ಏನಲ್ಲ ನಂಗೆ. ನೋಡಿ, ಈಗ ಕಾಲ ಮೀರ್ ಹೋಗಿದೆ. ಮಗು ತೆಗ್ಸೋದಕ್ಕಾಗೋದಿಲ್ಲ. ನಾನ್ ಮಗು ಬೇಡ ಅಂತ ಇದ್ದಾಗ ಬೇಕು ಅಂತ ಇದ್ರಿ, ಈಗ ಬಂದ್ ಬೇಡ ಬೇಡ ಅಂತ ಇದ್ದೀರಾ? ನಿಮ್ಮನ್ನ ಕಟ್ಕೊಂಡದ್ ನೀನ್ ಏನೇನು ಅನುಭವಿಸ್ಬೇಕೋ ನಾನು ಇಲ್ಲ, ನನ್ನ ಕರ್ಮ. ಛೀ, ಏನಾದ್ರೂ ಮಾಡ್ಕೋ. ನೀನುಂಟು ನಿನ್ ಬಸ್ರುಂಟು, ಹಾಳಾಗಿ ಹೋಗ್ರಿ. ಅದೇನೋ ಬಸ್ರಿ ಹುಡುಗಿಗೆ ಹಾಳಾಗಿ ಹೋಗ್ಲಿ ಅಂತೆಲ್ಲ ಅಂತೀಯ? ನಿನ್ನ ಹೆಂಡತಿ ನಿನ್ನ ಮಗು ಅಲ್ವಾ? ಅಷ್ಟು ಪ್ರೀತಿ ಇಲ್ವಾ? ತಗೋ ಕಾಫಿ. ಪಂಚಾಕ್ಷರಿ ಯಜಮಾನ್ರಿ, ನಾನು ಹೇಳಿದ್ದೆಲ್ಲ ವ್ಯವಸ್ಥೆ ಮಾಡಿದ್ದಾಯ್ತಾ? ಅದು ಇನ್ನೇನು ಬಂದು ಬಿಡ್ತಾನೆ ಅವನು. ಎಷ್ಟೋ ವರ್ಷಗಳ ಮೇಲೆ ನನ್ನ ಮಗ ಮನೆಗೆ ಬರ್ತಾ ಇದ್ದಾನೆ. ನೋಡು, ಅವ್ನು ಬಂದಾಗ ಅದ್ದೂರಿಯಾದ ಸ್ವಾಗತ ಆಗ್ಬೇಕು, ಹಾರ ಹಾಕಬೇಕು, ಪುಷ್ಪ ವೃಷ್ಟಿ ಆಗ್ಬೇಕು, ರಾಜ್ಕುಮಾರ್ ಅಂತರ ಅವನ್ನ ಬರಮಾಡ್ಕೋಬೇಕು. ಅರ್ಥ ಆಯ್ತಾ? ಸರಿ, ನೆಲಹಾಸ ಹೇಳಿದ್ದಲ್ಲ ಎಲ್ಲಿ? ಅದು ಹೀಗೆ ತಲೆ ಕೆರ್ಕೊಂಡು ನಿಂತ್ಕೋ. ಒಂದು ಕೆಲಸನೂ ಪೂರ್ತಿ ಮಾಡಬೇಡ ನೀನು. ಹೋಗು ಬೇಗ. ಆಯ್ತು ಯಜಮಾನ್ರಿ. ಶ್ರೀಕಾಂತ, ಶ್ರೀಕಾಂತ, ಅಣ್ಣ ಕಾರ್ ಬಂತು, ಬನ್ನಿ ಎಲ್ಲ. ಇದ್ಕಮ್ಮ, ನನ್ನ ಕಷ್ಟ ನಂಗೆ. ಈಗ ಅದೆಲ್ಲ ಬಿಡಿ, ಜಾಜಿಗೆ ಮದುವೆ ಮಾಡ್ತಾ ಇದ್ದೀರಂತೆ, ಊರೆಲ್ಲ ಗುಲ್ಲು. ಆಗ್ಲೇ ನಿನಗೆ ವಿಷಯ ಗೊತ್ತಾಗೋಯ್ತಾ? ಅಯ್ಯ, ಗೊತ್ತಾಗೋದಕ್ಕೆ ಎಷ್ಟೊತ್ತಕ್ಕೆ? ನೀವು ಮನೆಯವನು ಅಂತ ದಾಕ್ಷಿಣ್ಯಕ್ಕೆ ಒಂದು ಮಾತು ಹೇಳಲ್ಲ ನನಗೆ, ಆದ್ರೆ ನನ್ನ ಕಿವಿಗೆ ಬೀಳದೆ ಇರುತ್ತಾ? ನಮ್ಮ ಚಕ್ರಾಪುರಿಲೇನು ಸಿನಿಮಾನ ಧಾರಾವಾಹಿನ ನೋಡೋಕ್ಕೆ ವರ್ಷಕ್ಕೊಂದ್ಸರಿ ರಾಮನವಮಿಲಿ ಆ ಯಕ್ಷಗಾನ ಬಿಟ್ರೆ ಆ ಗೊಡ್ಡ ಹರಿಕತೆ ಬಿಕ್ಕಂತೆ ಈ ಮನೆ ಮನೆ ಮಸಾಲೆಗಳು ತಾನೆ. ಇಷ್ಟೇ ಅದಕ್ಕೆ ಮನೋರಂಜನೆ ಅಂದ್ರೆ ಇಲ್ಲಿ. ಅದಕ್ಕೆ ಎಲ್ಲಾರ ವಿಚಾರನೂ ಎಲ್ಲಾರ ಬಾಯಲ್ಲೂ ಹೊರಬರುತ್ತೆ. ಹೌದು, ಗಂಡ್ಯಾರು? ಮಾವನವ್ರ ಸ್ನೇಹಿತರ ಮಗ ಸುಖದರ ಅಂತ. ಓಹೋ, ಹೌದಾ? ಒಳ್ಳೇದಾಗ್ಲಿ. ಸರಿ ಅದಕ್ಕೆ ನಾ ಇನ್ನು ಬರ್ತೀನಿ ಕಣೆ ಸುನೀತಾ. ಲೋಟ ಇಟ್ಬಿಟ್ಟು ಹೋಗ್ರಿ. ಏನ್ ತಿನ್ನೋದು ಲೋಟ ನಿಂದು? ಅವನ ಕತೆ ಇದ್ದಿದ್ದೆ. ಅಡುಗೆ ಮನೆಯಲ್ಲಿ ರಾಶಿ ಕೆಲಸ ಇದೆ, ಬಾ. ಹೂಬೇಗಳ ಇವನ್ ಮೇಲೆ ಯಾಕೆ ಹೂ ಹಾಕ್ತಾ ಇದ್ರಿ? ಇವನ್ ನನ್ನ ಮಗ ಅಲ್ಲ. ಕಡಕಿ ಹೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದೆ? ಮಣಿಕಂಠ ಅಂತ ಹೇಳಿ ಕಳ್ಸಿದ್ರೆ ನಾನು ಬರ್ತಾ ಇರ್ಲಿಲ್ವಾ? ನನ್ನ ಮಗ ಬರ್ತಾ ಇದ್ದಾನೆ, ಚಂದ್ರಾಧರ ಬರ್ತಾ ಇದ್ದಾನೆ, ಅದಕ್ಕೆ ಅವನಿಗೋಸ್ಕರ ಈ ವೈಭೋಗ. ಅನ್ಯಾಯವಾಗ ನಿನ್ ಪಾಲಾಗೋಯ್ತಲ್ಲ.
ಬೇಡ ಬೇಡ ಅಂದ್ರು ಗೆಲ್ಲೋ ಕುದುರೆಗೆ ಪುಷ್ಪ ವೃಷ್ಟಿ ಆಗ್ತಾನೆ ಇರುತ್ತೆ ವಿರೂಪಾಕ್ಷ. ಇದು ನನ್ನ ಗೆಲುವಿನ ಮುನ್ನುಡಿ. ಸೋಲು ಗೆಲುವಿನ ನಿರ್ಧಾರ ಆಮೇಲೆ. ಮೊದಲು ನೀನು ಇಲ್ಲಿಂದ ಹೊರಡು, ಆಮೇಲೆ ನಾನೇ ಸಿಗ್ತೀನಿ. ಇಲ್ಲ ವಿರೂಪಾಕ್ಷ, ಈಗಲೇ ನಿನ್ನ ಹತ್ರ ಮಾತಾಡಬೇಕು. ಅದಕ್ಕೋಸ್ಕರ ಬಂದೆ ನಾನು. ನಿನ್ನ ಈ ಆಳು ಕಾಳುಗಳನ್ನ ದೂರ ಕಳಿಸು. ನಿನ್ ಜೊತೆ ನಾನು ಪ್ರತ್ಯೇಕವಾಗಿ ಮಾತಾಡಬೇಕು. ಅದನ್ನೇ ಆಮೇಲೆ ಮಾತಾಡೋಣ ಅಂತ ಹೇಳಿದ್ನ. ದೂರ ಕಳಿಸು ವಿರೂಪಾಕ್ಷ. ಏನಾಯ್ತು ಅಂತ ಹೀಗಿದ್ಯಾ? ಏನಾದರೂ ಮಾಡೋಣ. ನೀನು ಹೀಗಿದ್ರೆ ನನಗೂ ತಲೆ ಓಡಲ್ಲ. ನಿಮ್ಮ ಮನೇಲಿ ಮದುವೆ ಮಾತುಕತೆ ಜೋರಾಗಿ ನಡೀತಿರುವಾಗ ನಾನು ಹೇಗೆ ಸುಮ್ಮನೆ ಇರೋಕ್ಕಾಗತ್ತೆ? ಏನಾದರೂ ಮಾಡೇ ಜಾಜಿ, ನೀನು ಬಿಟ್ಟಿರೋಕ್ಕಾಗಲ್ಲ. ನೀನು ಹೀಗೆ ಸಪ್ಪೆ ಮುಖ ಹಾಕ್ಕೊಂಡಿದ್ರೆ ನಾನು ಏನು ತಾನೇ ಮಾಡೋಕ್ಕಾಗತ್ತೆ? ಏನಾದರೂ ಯೋಚನೆ ಮಾಡು. ನನಗೇನಾದರೂ ಉಪಾಯ ಹೇಳು, ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ. ನಮ್ಮ ಮನೆಯಲ್ಲಿ ಅಜ್ಜ ಹೇಳಿದ ಮಾತೇ ಅಂತಿಮ. ಅವ್ರು ಹೇಳಿದ ಮಾತನ್ನು ಯಾರೂ ಬೇಡ ಅನ್ನಲ್ಲ. ಹೀಗಿರುವಾಗ ನಾನೇನು ಮಾಡೋಕ್ಕಾಗುತ್ತೆ? ಏನಾದರೂ ಮಾಡೆ ನಿಮ್ಮ ಅಜ್ಜಂಗೆ ಹೋಗಿ ಹೇಳ್ಬಿಡು, ಈ ಬಂಗಾರನ ಮದುವೆ ಆಗ್ತೀನಿ ಅಂತ. ಹ್ಞೂ, ಹೇಳಿದ್ರೆ ಅಷ್ಟೇ ನನ್ನ ಕತೆ. ಒಂದು ಕೆಲಸ ಮಾಡ್ತೀಯಾ? ಹೇಳು. ನೀನೇ ಯಾಕೆ ನಿಮ್ಮಮ್ಮನ ನಮ್ಮ ಮನೆಗೆ ಕರ್ಕೊಂಡು ಬಂದು ಹೆಣ್ಣು ಕೇಳಬಾರ್ದು? ಅದೆಲ್ಲ ಆಗೋದಿಲ್ಲ. ಈ ಚಪ್ಪಲಿ ಕಾಯೋನಿಗೆ ನಿಮ್ಮ ಅಜ್ಜ ಹೆಣ್ಣು ಕೊಡ್ತಾರಾ? ನೋಡೇ ಜಾಜಿ, ಇವೆಲ್ಲ ನಮ್ಗೆ ಗೊತ್ತಾಗಲ್ಲ. ನೀನೇ ಏನಾದರೂ ಮಾಡಿ ಮನೇಲಿ ಹೇಳಿ ಒಪ್ಸು. ನೀನಿಲ್ಲ ಅಂದರೆ ನಾನು ಬದುಕಲ್ಲ ಕಣೆ, ಸತ್ತೇ ಹೋಗ್ಬಿಡ್ತೀನಿ ಅಷ್ಟೇ. ಯಾಕ್ರೋ ದಾರಿ ಮಧ್ಯೆ ಹೋಗ್ತಾ ಇದ್ದೀರಾ? ಯಾವ್ದಾರ ಗಾಡಿ ಬಂದು ಗುದ್ರಿಸ್ಕೊಂಡು ಹೋಗ್ಬಿಡುತ್ತೆ ಅಷ್ಟೇ. ಏನು ಗುದ್ಕೊಂಡು ಹೋಗಲ್ಲ. ಪಕ್ಕಕ್ಕೆ ಜಾಗ ಇದೆಯಲ್ಲ, ನೀನೇ ತಿರ್ಸ್ಕೊಂಡು ಹೋಗು. ನನ್ನ ಮಗ ಚಂದ್ರಧರನ ಬಗ್ಗೆ ನಿನಗೆ ಗೊತ್ತಿದೆ. ವೇದ ಕಲಿತಿದ್ದಾನೆ, ವಾಮಾಚಾರನ ಕಲಿತಿದ್ದಾನೆ, ಲೌಕಿಕ ಸಾಧನಗಳನ್ನು ಮಾಡಿದ್ದಾನೆ. ಅವನಿಗೆ ರಾಜಿ ಕೊಟ್ಟು ಮದುವೆ ಮಾಡಿ ನಮ್ಮನೆ ಸೊಸೆಯಾಗಿ ಮಾಡಿಕೊಂಡಿದ್ದೇವೆ. ಪಂಚಾಕ್ಷರಿ, ಇವ್ರನ್ನೆಲ್ಲ ಕರ್ಕೊಂಡು ದೂರ ಹೋಗು. ಇಡೀ ದಿನ ಇವ್ರು ಯಾರು ನನ್ನ ಕಣ್ಣಿಗೆ ಬೀಳ್ಬಾರ್ದು. ಆಯ್ತು ಯಜಮಾನ್ರೆ. ಎಲ್ಲ ಹೋಗಾಯ್ತಲ್ಲ, ಈಗ ಹೇಳೋದೇನು ವಿಷಯ ಅಂತ ಸರಿಯಾಗಿ ಕೇಳಿಸ್ಕೋ ವಿರೂಪಾಕ್ಷ. ನಿನ್ನ ಮಗನನ್ನ ಕರೆಸಿ ಜಾಜಿನ ನಿನ್ನ ಮನೆ ಸೊಸೆ ಹಾಕ್ಸ್ಕೊಳ್ಳೋ ಈ ನಿನ್ನ ಉದ್ದೇಶಕ್ಕೆ ನನ್ನ ಸಹಮತ ಇಲ್ಲ. ಹಾಗೆ ಮಾಡ್ಕೊಂಡ್ರೆ ಆ ಮಗು ನಿನ್ನ ಮೊಮ್ಮಗು ಆಗುತ್ತೆ. ಆ ಮಗುವಿನ ಮೇಲೆ ನಿನ್ನ ಸಂಪೂರ್ಣ ಅಧಿಕಾರ ಇರುತ್ತೆ. ಆಗ ನಾನೇನ್ ಮಾಡ್ಲಿ? ತಟ್ಟೆ ಇಟ್ಕೊಂಡು ತಿರ್ಪೇತ್ಲಾ? ನೋಡ್ ಕಡ್ಕಿ, ಜಾಜಿ ನನ್ನ ಮನೆ ಸೊಸೆಯಾಗೋದು ಬಿಡೋದು ಇದು ನನಗೂ ಶೇಖರಿಗೂ ಸಂಬಂಧಪಟ್ಟ ವಿಚಾರ. ನಿನ್ನಪ್ಪಣೆ ಅದಕ್ಕೆ ಬೇಕಾಗಿಲ್ಲ. ಇದ್ರಲ್ಲಿ ನೀನ್ ತಲೆ ಹಾಕ್ಬೇಡ.
ದಿನ ಶ್ರೀಚಕ್ರಕ್ಕೋಸ್ಕರ ಜೊತೆಯಾಗಿ ಹೊಂಚಾಕಿರೋದನ್ನ ಮರ್ತು ಹೋಗ್ಬಿಟ್ಯಾ ವಿರೂಪಾಕ್ಷ? ಈಗ ಶ್ರೀಚಕ್ರ ನಿನ್ನೊಬ್ನಿಗೆ ಸಿಗ್ಬೇಕು ಅಂತ ಹೊಂಚಾಗ್ತಾ ಇದೆಯಾ? ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಅದು ಸಿಕ್ಕರೆ ಇಬ್ಬರಿಗೂ ಸಿಗ್ಬೇಕು, ಇಲ್ಲಾದ್ರೆ ಯಾರಿಗೂ ಸಿಗ್ಬಾರ್ದು. ಬೇಕಾದ್ ಮಾಡ್ಕೋ ಹೋಗೋ. ಜಾಜಿನ ಈ ಮನೆ ಸೊಸೆ ಮಾಡ್ಕೊಳ್ಳೋದೆ, ಶ್ರೀಚಕ್ರ ಸ್ವರೂಪಿ ಮೊಮ್ಮಗುನ ಪಡ್ಕೊಳ್ಳೋದೆ. ಇದಕ್ಕೆ ಯಾರು ಅಡ್ಡಿ ಬಂದ್ರೆ ಸುಮ್ಮನೆ ಅಂತೂ ಬಿಡೋದಿಲ್ಲ ನಾನು. ಎಷ್ಟು ಕೊಪ್ಪು ಬಂದ್ಬಿಡ್ತಾ ನಿನ್ಗೆ ವಿರೂಪಾಕ್ಷ? ಶ್ರೀಚಕ್ರ ನಿನ್ಗೆ ಸಿಗುತ್ತೆ ಅಂತ ಕನ್ಸು ಕಾಣ್ಕೊಂಡು ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಿನ್ನ ಈ ಕನಸು ಕನಸಾಗೆ ಉಳುತ್ತೆ, ನೋಡ್ತಾ ಇರೋ. ಹರಿಯೋ ನದಿಗೆ ದೊಡನಾಯ್ಕನ ಪಡೆ ಬೇಕಾ? ಈ ವಿರೂಪಾಕ್ಷ ಅಂದುಕೊಂಡಿದ್ದನ್ನ ಸಾಧಿಸ್ತೇ ಬಿಡಲ್ಲ. ಅದಕ್ಕೆ ನಿನ್ನ ಸಹಾಯನೂ ಬೇಕಾಗಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲ. ನನ್ನನ್ನೇ ಹೋಗು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಯಾ ವಿರೂಪಾಕ್ಷ? ನಿನಗೆ ಇಷ್ಟಿರ್ಬೇಕಾದ್ರೆ ವಾಮ ಭಕ್ತಿಗಳನ್ನೇ ಉಸಿರಾಗಿಸ್ಕೊಂಡಿರೋ ನನಗಿನ್ನಿಷ್ಟಿರ್ಬೇಡ. ನೀನ್ ಅನ್ಕೊಂಡಿರೋದನ್ನ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ನೀನಿನ್ನು ಮಣ್ಣು ಸೇರೋ ದಿನಗಳನ್ನ ಎಣಿಸ್ಕೋ.